ಸತೀಶ್ ಜಾರಕಿಹೊಳಿ ಹಿಡ್ಕೊಂಡು ಎಷ್ಟು ಮಂದಿ MLA ಇದ್ರಲ್ಲ ಬೆಳಗಾಂ ಜಿಲ್ಲಾದಾಗ ನಿಮಗೆ ಹೇಳ್ತೀನಿ, ನೆನಪಿಟ್ಕೋರಿ. ಬಾಳ್ ರೊಕ್ಕ ಐತಂತ ಅಹಂಕಾರ ಮಾಡಬೇಡ್ರಿ. ಬಾಳ್ ರೊಕ್ಕ ಐತ್ ಸರ್ಕಾರಕ್ಕೆ ಅಹಂಕಾರ ಮಾಡಬೇಡ್ರಿ. ನಾಳೆ ನೀವು ಸತ್ರೇಂದ್ರ, ನಾ ಸತ್ನವ್ರು ಇಲ್ಲಿದ್ದವ್ರು ಸತ್ರೇಂದ್ರ ನಿಮ್ಮ ಹೆಣ ಸ್ಟೇಟ್ ಬ್ಯಾಂಕಿಗೆ ಹೋಯಂಗಿಲ್ಲ, ವಿಧಾನಸೌಧಕ್ಕೆ ಹೋಯಂಗಿಲ್ಲ, DCC ಬ್ಯಾಂಕಿಗೆ ಹೋಯಂಗಿಲ್ಲ, ಸ್ಮಶಾನಕ್ಕೆ ಹೋಯ್ತಾರೆ. ತಮ್ಮ ಬ್ಯಾಂಕು ಇಲ್ಲೇ ಉಳಿತೈತೆ, ಫ್ಯಾಕ್ಟ್ರಿ ಇಲ್ಲೇ ಉಳಿತೈತೆ, ಸಾವಿರಾರು ಎಕರೆ ಇಲ್ಲೇ ಉಳಿತೈತೆ. ಇಲ್ಲಿ ಸಾವಿರಾರು ಮಂದಿ ರೈತರು ಕೂಡ ಅಂದ್ರೆ ಪಕ್ಷಾತೀತ ಜಾತ್ಯತೀತವಾಗಿ ಕುಂತಾರ. 1ನೇ ತಾರೀಕು ಫ್ಯಾಕ್ಟ್ರಿ ಚಲಾವಣೆ. ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟ ಶಕುನಿಗಳದಾರ. ರಾಜ್ಯಪಾಲ CS ಗೆ 20ನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡ್ ಬಂದಾರ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳೆಗಾರ ತಾಕತ್ ಹೆಂಗೈತಂದ್ರ ಈ ಮಕ್ಕಳ ತಾಕತ್ ಅಂದ್ರು ಏನತರ ಫ್ಯಾಕ್ಟ್ರಿ ಚಾಲು ಆಗಿಲ್ಲ. ರೈತ ಸಂಘ ತಾಕತ್ ಇಲ್ಲ. ಯಾವ ಸರ್ಕಾರ ರೈತನ ಮುಂದೆ ಏನೂ ಅಲ್ಲ. ರೈತನ ಸಂಘ ತಾಕತ್ ಮುಂದೆ ಯಾವುದೂ ತಾಕತ್ ನಡೆಯಂಗಿಲ್ಲ. ರಾಜಕಾರಣ ಬಿಡ್ರಿ, ಪಕ್ಷ ಬಿಡ್ರಿ. ಕಾಗವಾಡ ಹಿಡ್ಕೊಂಡು ಎಷ್ಟು ಜನ MLAಗಳಿರಲಿಲ್ಲ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ರಾಜು ಕಾಗೆ ಹಿಡ್ಕೊಂಡು, ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗೆ ಸ್ವಾಭಿಮಾನ ಇರ್ತಾರ, ಮಾನವೀಯತೆ ಇತ್ತಂದ್ರ ರೈತಗಳ ಅನ್ನ ತಿನ್ನುವಂತ ಸ್ವಾಭಿಮಾನ ನಿಮ್ಮೊಳಗೆ ಇರ್ತಾರ. ಬರ್ರಿ, ಬಂದ್ ಭಾಗವಹಿಸ್ರಿ. ಯಾವ MLA ಮಾತಾಡ್ತಾನ್ರಿ ಒಂದ್ ಸ್ವಲ್ಪ ಬರಿ ಇಟ್ಕೋರಿ. ನೀವೆಲ್ಲ ಪಗಾರ ಹೆಚ್ಚಾಗ್ಲಿಕ್ಕೆ ಮಾತಾಡ್ತಾರೆ ಎಲ್ಲರೂ. 4,500 ಕಬ್ಬಿನ ಬಿಲ್ ಗೊತ್ಕೊಡಂತ ಯಾವ MLA ಮಾತಾಡ್ತಾನಪ್ಪ? 20 ಜನ ರೈತ ಸಂಘದವ್ರು ಯಾರೂ ಮನೆಗೆ ಹತ್ತಿಲ್ಲ. ಕಬ್ಬ ಬಂದ್ ಮಾಡಾಕತ್ತಾರ, ಟ್ರ್ಯಾಕ್ಟರ್ ಬಂದ್ ಮಾಡಾಕತ್ತಾರ. ಇವರು ದುಷ್ಟ 20ನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡು ಬಂದಾರ. ರಾಜ್ಯಪಾಲ ಸಹಿ ಮಾಡಿಸ್ಕೊಂಡು ಬಂದಾರ. 15 ದಿನ ನಮ್ಮ ರೈತ ಸಂಘದವರು ಎಲ್ಲ ಜಿಲ್ಲಾದವರು ಪ್ರತಿ ಫ್ಯಾಕ್ಟ್ರಿ ಮುಂದೆ ಬಂದ್ ಮಾಡಿವೆ. ಜಿಲ್ಲಾ ಉಸ್ತುವಾರಿ ಸಚಿವರು